ಎಸ್ಕಲೇಟರ್ನಿಂದ ಬಿದ್ದು ಗಾಯಗೊಂಡಿದ್ದಂತಹ ಮಗು ಸಾವನ್ನಪ್ಪಿದೆ. ಎಸ್ಕಲೇಟರ್ನಿಂದ ಬಿದ್ದಿದ್ದಂತಹ ಮಗುವೊಂದು ಗಾಯಗೊಂಡಿತ್ತು. ಸದ್ಯ ಮಗು ಸಾವನ್ನಪ್ಪಿದೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ. ತಲೆಗೆ ಪೆಟ್ಟಾಗಿದ್ದರಿಂದ ಬದುಕುಳಿಯಲಿಲ್ಲ ಆ ಮಗು. 1.5 ವರ್ಷದ ಹಾಸಿನಿ ಮೃತಪಟ್ಟಿರುವಂತಹ ಮಗು. ನಗರದ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದೆ ಮಗು. 1.5 ವರ್ಷದ ಹಾಸಿನಿ ಅನ್ನುವಂತಹ ಮಗು ಅದು. ಎಸ್ಕಲೇಟರ್ನಿಂದ ಕೈಜಾರಿ 35 ಅಡಿ ಆಳಕ್ಕೆ ಬಿದ್ದಿತ್ತು ಆ ಮಗು. ವೆಂಟಿಲೇಟರ್ನ ಅಳವಡಿಸಲಾಗಿತ್ತು ಮಗುವಿಗೆ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ. ಅಜ್ಜಿಯ ಕೈಜಾರಿ 35 ಅಡಿ ಕೆಳಗೆ ಬಿದ್ದಿದ್ದಂತಹ 1.5 ವರ್ಷದ ಹಾಸಿನಿ ಅನ್ನುವಂತಹ ಮಗು ಮೃತಪಟ್ಟಿದೆ. ಶ್ರೀರಾಂಪುರ ಮೆಟ್ರೋ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ನಡೆದಿದ್ದಂತಹ ಘಟನೆ ಇದು. ಪ್ರಕಾಶ್ ನಗರದಲ್ಲಿನ ಮಗಳ ಮನೆಯಿಂದ ವಾಪಸ್ಸಾಗುವಾಗ ನಡೆದಿರುವಂತಹ ದುರ್ಘಟನೆ. ಉತ್ತರಹಳ್ಳಿಯಲ್ಲಿರುವಂತಹ ತಮ್ಮ ನಿವಾಸಕ್ಕೆ ಹಿಂದಿರುಗ್ತಾ ಇತ್ತು ಮಗುವಿನ ಅಜ್ಜಿ. ಈ ವೇಳೆ ಶ್ರೀರಾಂಪುರ ಮೆಟ್ರೋ ನಿಲ್ದಾಣದಲ್ಲಿ ಸಂಭವಿಸುತ್ತಿದ್ದ ಅವಘಡದಲ್ಲಿ ಮಗುವಿನ ತಲೆಗೆ ತೀವ್ರತರವಾದಂತಹ ಪೆಟ್ಟು ಬಿದ್ದಿತ್ತು. ಪೆಟ್ಟು ಬಿದ್ದಂತಹ ಹಿನ್ನೆಲೆಯಲ್ಲಿ 1.5 ವರ್ಷದ ಮಗುವನ್ನು ಇಂದಿರಾ ಗಾಂಧಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇಂದಿರಾ ಗಾಂಧಿ ಆಸ್ಪತ್ರೆಗೆ ದಾಖಲಿಸಿದ ನಂತರದಲ್ಲಿ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ. 1.5 ವರ್ಷದ ಹಾಸಿನಿ ಎನ್ನುವಂಥ ಮಗು ಅದು ಅಜ್ಜಿಯ ಜೊತೆಗೆ ಮೆಟ್ರೋದಲ್ಲಿ ಬರ್ತಾ ಇತ್ತು. ಆದರೆ ಅಜ್ಜಿಯ ಕೈ ಜಾರಿ 35 ಅಡಿ ಆಳಕ್ಕೆ ಕೆಳಗಡೆ ಬಿದ್ದಿತ್ತು. ಬಿದ್ದಂಥ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಮಗು ಮೃತಪಟ್ಟಿದೆ, ತಲೆಗೆ ತೀವ್ರತರವಾದಂಥ ಏಟು ಬಿದ್ದಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ಹೇಳ್ತಿದ್ದಾರೆ ವೈದ್ಯರು? ಕುಟುಂಬಸ್ಥರ ಆಕ್ರಂದನ ಯಾವ ರೀತಿಯಾಗಿದೆ ಅಲ್ಲಿ? ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಜಗದೀಶ್? ಖಂಡಿತ ಆನಂದ್, ಈಗಷ್ಟೇ ವೈದ್ಯರ ಮೂಲಗಳಿಂದ ಈ ಮಾಹಿತಿ ಹೊರಬಂದಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ 8:30 ಸುಮಾರಿಗೆ ಮೆಟ್ರೋದಲ್ಲಿ ಚಲಿಸುತ್ತಿದ್ದಂತಹ ಕುಮಾರಿ ಎಂಬ ಮಹಿಳೆ ತನ್ನ ಕೈಯಲ್ಲಿದ್ದಂತಹ ಮಗುವನ್ನ ಅಜಾಗರೂಕತೆಯಿಂದ ಬೀಳಿಸಿದ್ರಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಕುಮಾರಿ ಅವರು ತನ್ನ ಮಗಳ ಮನೆಗೆ ತೆರಳಿದ್ರು ಪ್ರಕಾಶ್ ನಗರದಲ್ಲಿ. ಅಲ್ಲಿ ತನ್ನ ಮಗಳು ಅಂದ್ರೆ ಮೊಮ್ಮಗಳಾದಂತಹ ಹಾಸಿನಿಯನ್ನ ತೆಗೆದುಕೊಂಡು ಮನೆಗೆ ತೆರಳ್ತಾ ಇದ್ರು. ಅಂದ್ರೆ ಉತ್ತರಹಳ್ಳಿಯಲ್ಲಿರುವಂತಹ ತಮ್ಮ ನಿವಾಸಕ್ಕೆ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಶ್ರೀರಾಂಪುರದ ಮೆಟ್ರೋ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಎಲಿವೇಟರ್ ನಲ್ಲಿ ತೆರಳ್ತಾ ಇದ್ರು. ಆದ್ರೆ ಅಲ್ಲಿ ಕೆಲವೊಂದು ರಕ್ಷಣೆಯ ಕೊರತೆ, ಅಂದ್ರೆ ಅವರು ಎಲಿವೇಟರ್ ನಿಂದ ಮೇಲ್ಗಡೆ ತೆರಳಬೇಕಾದ್ರೆ ಯಾವುದೇ ರೀತಿಯಾದಂತಹ ಒಂದು ಅವ್ರಿಗೆ ಸೆಕ್ಯೂರಿಟಿ ಇಲ್ಲದೆ, ಅಂದ್ರೆ ಇಟ್ಕೊಳ್ಳಿಕ್ಕೆ ಒಂದು ಯಾವುದೇ ರೀತಿಯಾದಂತಹ ಅಲ್ಲಿ ವಸ್ತು ಇರಲಿಲ್ಲ. ಈ ನೆಲೆಯಲ್ಲಿ ಅವರು ಅಲ್ಲಿ ಏನೊಂದು ಸ್ಲಿಪ್ ಆಗಿದ್ರು. ಆ ಸಂದರ್ಭದಲ್ಲಿ ಆ ಮಗು ಸ್ಲಿಪ್ ಆಗಿ ಹಿಂದೆ ಬಿದ್ದಿತ್ತು. ಸರಿಸುಮಾರು 30 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿರುವಂತಹ ಮಗುವಿನ ತಲೆಯ ಭಾಗಕ್ಕೆ ಸಾಕಷ್ಟು ಒಂದು ಗಂಭೀರ ಗಾಯಗಳಾಗಿತ್ತು. ಈ ನೆಲೆಯಲ್ಲಿ ಮಗುವನ್ನ ಕೂಡಲೇ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಕೂಡ ನಿನ್ನೆ ರಾತ್ರಿ 9:30ಯಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಒಂದು ಚಿಕಿತ್ಸೆಯನ್ನ ಕೂಡ ಮಗುವಿಗೆ ನೀಡಲಾಯಿತು. ಆದ್ರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಆ ಮಗು ಮೃತಪಟ್ಟಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಆನಂದ್ ಬರ್ಲಿ. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಇದು ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಎಸ್ಕಲೇಟರ್ನಿಂದ ಕೆಳಗಡೆ ಜಾರಿ ಬಿದ್ದಿತ್ತು ಮಗು. ಎಸ್ಕಲೇಟರ್ನಿಂದ ಬಿದ್ದಂಥ ಪರಿಣಾಮವಾಗಿ ಆ ಮಗುವಿನ ತಲೆಗೆ ತೀವ್ರತರವಾದಂತಹ ಗಾಯಗಳಾಗಿತ್ತು. ಗಾಯಗಳಾದಂಥ ಹಿನ್ನೆಲೆಯಲ್ಲಿ ಆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇಂದಿರಾ ಗಾಂಧಿ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಮಗು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ. 1.5 ವರ್ಷದ ಹಾಸಿನಿ ಎನ್ನುವಂಥ ಮಗು ಅದು ಅಜ್ಜಿಯ ಜೊತೆಗೆ ಬಂದಿತ್ತು. ವಾಪಸ್ ಅಜ್ಜಿ ತಮ್ಮ ಮನೆಗೆ ತೆರಳುವಂಥ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿತ್ತು. ಇನ್ನು ಮಗುವಿನ ಪೋಷಕರ ಆಕ್ರಂದನ ಆಸ್ಪತ್ರೆಯ ಮುಂಭಾಗದಲ್ಲಿ ಮುಗಿಲು ಮುಟ್ತಾ ಇದೆ. ಹೋಗ್ತಾ ಇದ್ದಂತಹ ಮಗು, ಅಜ್ಜಿಯ ಜೊತೆಗೆ ಹೋಗ್ತಾ ಇದ್ದಂಥ ಮಗು ಹೀಗೆ ಏಕಾಏಕಿ ಬಿದ್ದು ಸಾವನ್ನಪ್ಪಿರೋದು ಅವರ ಪೋಷಕರಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. 1.5 ವರ್ಷದ ಹಾಸಿನಿ ಎನ್ನುವಂಥ ಮಗು ಅದು ಶ್ರೀರಾಂಪುರದಿಂದ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ದುರಂತ ಇದು. ಮಗು ಸಾವನ್ನಪ್ಪಿರುವಂಥ ಸುದ್ದಿ ಕೇಳ್ತಾ ಇದ್ದ ಹಾಗೆಯೇ ಅವರ ಸಂಬಂಧಿಕರು ಆಕ್ರಂದನ ಮುಗಿಲು ಮುಟ್ತಾ ಇತ್ತು. ಆಸ್ಪತ್ರೆ ಮುಂಭಾಗದಲ್ಲಿ ಅಳ್ತಾ ಇದ್ರು ಅವರ ಪೋಷಕರು. ಇನ್ನು ಹೇಗೆ ನಡೀತು ಇದು ಅಂತ ಹೇಳಿದ್ರೆ, ಚಿಕಿತ್ಸೆ ಫಲಿಸದೆ 1 ವರ್ಷದ ಮಗು ಏನು ಮೃತಪಟ್ಟಿದೆ, ಈ ಘಟನೆ ಹೇಗೆ ನಡೀತು ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಶ್ರೀರಾಂಪುರದ ಮೆಟ್ರೋ ನಿಲ್ದಾಣ ಏನಿದೆ ಅಲ್ಲಿ ಬಿದ್ದು ಮಗು ಗಾಯಗೊಂಡಿತ್ತು. ಎಸ್ಕಾಲೇಟರ್ನಲ್ಲಿ ಪಕ್ಕದ ತೆರೆದ ಜಾಗದಲ್ಲಿ ಬಿದ್ದಿತ್ತು ಮಗು. ಅಂದರೆ ಎಸ್ಕಾಲೇಟರ್ನಿಂದ ಕೆಳಗಡೆ ಇಳಿಯುವಂಥ ಸಂದರ್ಭದಲ್ಲಿ ಕೈ ಜಾರಿ 35 ಅಡಿ ಕೆಳಗಡೆ ಇರುವಂಥ ಒಂದು ಆ ಪಕ್ಕದ ಜಾಗ ಏನಿತ್ತು, ಆ ಜಾಗದ ಕೆಳಗಡೆ ಬಿದ್ದಿತ್ತು ಮಗು.
ಎತ್ತರದಿಂದ ಬಿದ್ದಂತಹ ಪರಿಣಾಮವಾಗಿ ಮಗು ತಲೆಗೆ ಗಾಯಗಳಾಗಿತ್ತು. ಗಾಯಗೊಂಡಿದ್ದಂತಹ ಮಗು ಮೃತಪಟ್ಟಿದೆ. ಇನ್ನು ಅಜ್ಜಿಯ ಕೈ ತಪ್ಪಿ ಕೆಳಗೆ ಬಿದ್ದಿತ್ತು. ಹಾಸಿನಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು. ತಲೆಗೆ ಬಲವಾದಂಥ ಏಟು ಬಿದ್ದಿತ್ತು. ಇರೋದು ಕೇವಲ 1.5 ವರ್ಷದ ಮಗು. ಅದು ಮೊದಲೇ ಚಿಕ್ಕ ಪ್ರಾಣ. ಅದು ಮೇಲ್ಗಡೆಯಿಂದಂಥ ಬಿದ್ದಂಥ ಸಂದರ್ಭದಲ್ಲಿ, ರಭಸವಾಗಿ ಬಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ತಲೆಗೆ ಏಟಾಗಿದೆ. ಏಟಾದಂಥ ಪರಿಣಾಮವಾಗಿ ಇಂದಿರಾ ಗಾಂಧಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ. ಶ್ರೀರಾಂಪುರದ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಬಿದ್ದು ಗಾಯಗೊಂಡಿತ್ತು ಮಗು. ಇನ್ನೇನು ಎಸ್ಕಲೇಟರಿಂದ ಕೆಳಗಡೆ ಇಳಿಯುವಂಥ ಸಂದರ್ಭದಲ್ಲಿ ಅಜ್ಜಿಯ ಕೈ ತಪ್ಪಿತ್ತು. ಕೆಳಗಡೆ ಇಳಿತಾ ಇದ್ದ ಹಾಗೆ ಅಜ್ಜಿಯ ಕೈ ತಪ್ಪಿ ಕೆಳಗಡೆ ಮಗು ಬಿದ್ದಿತ್ತು. ಸುಮಾರು 35 ಅಡಿ ಎತ್ತರದಿಂದ ಬಿದ್ದಂತಹ ಮಗು ತಲೆಗೆ ತೀವ್ರತರವಾದಂತಹ ಗಾಯಗಳಾಗಿತ್ತು. ಗಾಯಗೊಂಡಿದ್ದಂತಹ ಮಗು 1.5 ವರ್ಷದ ಮಗು ಹಾಸಿನಿ ಮೃತಪಟ್ಟಿದೆ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ. ಇನ್ನು ಆಸ್ಪತ್ರೆ ಮುಂಭಾಗದಲ್ಲಿ ಆಸ್ಪತ್ರೆಗೆ ಸೇರಿಸುವಂಥ ಸಂದರ್ಭದಲ್ಲೂ ಕೂಡ ಅವ್ರ ಪೋಷಕರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದೀಗ ಮಗು ಸಾವನ್ನಪ್ಪಿದೆ ಎನ್ನುವಂಥ ಸುದ್ದಿ ಕೇಳಿಯೂ ಕೂಡ ಪೋಷಕರು ಕಣ್ಣೀರನ್ನು ಇಡ್ತಾ ಇದ್ದಾರೆ. ಜಗದೀಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ತೀವ್ರತರವಾದಂಥ ಏಟು ಬಿದ್ದಿತ್ತು ಅನ್ಸುತ್ತೆ ಮೊದಲೇ, ಅಂದರೆ 35 ಅಡಿ ಮೇಲ್ಗಡೆಯಿಂದ ಬಿದ್ದಂಥ ಸಂದರ್ಭದಲ್ಲಿ ತೀವ್ರತರವಾದಂಥ ಗಾಯಗಳಾಗಿತ್ತು. ಮೊದಲೇ ಅವರಿಗೆ ಇಂದಿರಾ ಗಾಂಧಿ ಆಸ್ಪತ್ರೆ ಸೇರಿಸಿದ್ದ ಅಥವಾ ನಿಮ್ಹಾನ್ಸ್ಗೆ ಕರ್ಕೊಂಡು ಹೋಗಿ ತದನಂತರದಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದ, ಹೇಗೆ ಜಗದೀಶ್? ಖಂಡಿತ ಆನಂದ್ ಮುರಳಿ, ಈಗಾಗಲೇ ಕೂಡ ಮಗು ಮೃತಪಟ್ಟಿರೋದ್ರಿಂದಾಗಿ ಮಗುವಿನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಏನು ನಿನ್ನೆ 8:30 ಸುಮಾರಿಗೆ ಈ ಘಟನೆ ನಡೀತು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನರು ಕೂಡ, ಅಂದ್ರೆ ಏನ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದಂತಹ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಜೊತೆಗೆ ಮಗುವಿನ ರಕ್ಷಣೆಗೆ ಕೂಡ ಧಾವಿಸಿದ್ರು. ಅದೇ ನಿಟ್ಟಿನಲ್ಲಿ ಮಗುವನ್ನ ಸ್ಥಳೀಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತಹ ಕಾರ್ಯ ಕೂಡ ಅಲ್ಲಿ ನಡೀತು. ಅಂದ್ರೆ ಹತ್ತಿರದ KC ಜನರಲ್ ಆಸ್ಪತ್ರೆಗೆ ಮಗುವನ್ನ ಕರೆದುಕೊಂಡು ಹೋಗ್ಲಾಯ್ತು. ಆದ್ರೆ ಅಲ್ಲಿ ಚಿಕಿತ್ಸೆ ನೀಡ್ಲಿಕ್ಕೆ ಆಗಲ್ಲ, ಅಂದ್ರೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ ಆ ಮಗುವನ್ನ ನಿಮ್ಹಾನ್ಸ್ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಕೂಡಲೇ ಮಗುವನ್ನು ಕೂಡ ಅವರ ಪೋಷಕರು, ಮಗುವಿನ ಪೋಷಕರ ಸಮೇತ ಏನು ನಿಮ್ಹಾನ್ಸ್ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗದೆ ಏನು ಆ ಮಗುವನ್ನ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಸಜೆಸ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿ ಮಹಿಳಾ ಆಸ್ಪತ್ರೆಗೆ, ಮಕ್ಕಳ ಆಸ್ಪತ್ರೆಗೆ ಏನು ಕರೆತಂದಂತಹ ಪೋಷಕರು ಕೂಡ ಇಲ್ಲಿ ಚಿಕಿತ್ಸೆಗೆ ನೀಡ್ತಾರೆ. ಅದೇ ರೀತಿಯಲ್ಲಿ ವೈದ್ಯರು ಕೂಡ ನಿನ್ನೆ ತಡರಾತ್ರಿಯಿಂದನೂ ಕೂಡ ಹೆಚ್ಚು ಚಿಕಿತ್ಸೆಯನ್ನ ನೀಡ್ತಾರೆ. ವೆಂಟಿಲೇಟರ್ ನಲ್ಲಿ ಇರಿಸಿ ಮಗುವಿಗೆ ಒಂದು ಚಿಕಿತ್ಸೆಯನ್ನ ಕೊಡ್ತಾರೆ. ಆದ್ರೆ ಮಗು ಏನು ಬಿದ್ದಂತ ಸಂದರ್ಭದಲ್ಲಿ ಮಗುವಿನ ತಲೆಯ ಭಾಗಕ್ಕೆ ತೀವ್ರವಾದ ಪೆಟ್ಟಾಗಿರ್ತದೆ. ಅದು ಕೂಡ ಕೇವಲ 1.5 ವರ್ಷದ ಇನ್ನು ಪುಟ್ಟ ಕಂದಮ್ಮ ಆಗಿರೋದ್ರಿಂದಾಗಿ ಆ ಮಗುವಿಗೆ ತೀವ್ರವಾದಂತಹ ತಲೆಯಲ್ಲಿ ಪೆಟ್ಟು ಬಿದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗಾಯಗಳಾಗಿದೆ ಒಳಗಡೆ. ಈ ನಿಟ್ಟಿನಲ್ಲಿ ಏನೊಂದು ಚಿಕಿತ್ಸೆಯಲ್ಲಿ ಎಲ್ಲೋ ಒಂದು ಕಡೆ ಮಗು ವೈದ್ಯರಿಗೆ ಸ್ಪಂದಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಮಗು ಮೃತಪಟ್ಟಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಏನು ಮಗು ಮೃತಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಮಗುವಿನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಆನಂದ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.